ಅದು ನನಗೆ ವಿಶ್ವಾಸ. ಹೇಳಿದ್ರೆ ನಾನು ದೊಡ್ಡ ಭಾಗವತ ಅಲ್ಲ, ಯಾಕಂದ್ರೆ ದೊಡ್ಡ ಸ್ವರದ ಇದಿಲ್ಲ ನನಗೆ. ಎಲ್ಲ ಇದ್ರೂ ಕೂಡ ಕಂಠದ ಸ್ವಲ್ಪ ಕೊರತೆ ಇರುವುದರಿಂದಾಗಿ ನಾನು ಮತ್ತೆ ಮೇಳಕ್ಕೆ ಹೋಗುವ ಮನ್ಸು ಮಾಡ್ಲಿಲ್ಲ. ಅದಕ್ಕೆ ಅವರು ಒಂದು ಹೇಳಿದ ಮಾತು ನನಗೆ ಇನ್ನೂ ನೆನಪಿದೆ. ನೀನು ಪ್ರಪ್ರಥಮ ಬಾರಿಗೆ ಬರೀ ಎಲ್ಲ ಹೆಣ್ಣು ಮಕ್ಕಳಿಂದೇ ಕೂಡಿದ ಒಂದು ಯಕ್ಷಗಾನ ಮೇಳವನ್ನು ಮಾಡ್ತೇನೆ ಅಂತ ಅವ್ರು ನಿರ್ಧಾರ ಮಾಡಿದ್ರು. ಆಗ ಅವರು ಸಂಬಂಧಿಕರಾದ ಮಕ್ಕಳ ಮೇಲಿದ ಶ್ರೀಧರ ಅಂದೇವ್ ಅವ್ರ ಹತ್ರ ಹೇಳಿದ್ರು, ಏನು ಯಾರಾದ್ರೂ ಒಂದು ಒಳ್ಳೆ ಹೇಳಿಕೊಡುವವರು ಯಾರು ಇದ್ರೆ ಕಳಿಸಿ ಅಂತ ಹೇಳಿದ್ರು. ಆಗ ಶ್ರೀಧರ ಅಂದೇವರು ನನ್ನನ್ನ ಆಯ್ಕೆ ಮಾಡಿದ್ರು. ಯಾಕೆ ಹೇಳಿದ್ರೆ ಅವರ ಮಕ್ಕಳ ಮೇಳಕ್ಕೆ ಅವ್ರಿಗೆ ತೊಂದರೆ ಇದ್ದಾಗ ಭಾಗವತಿಗೆ ನಾನು ಮಾಡಿದ್ದೇನೆ. ಅವ್ರು ನೋಡಿದ್ದಾರೆ ನಾನು ನಮ್ಮ ಮಕ್ಕಳನ್ನ ಹೇಗೆ ಇದ್ ಮಾಡ್ತೇನೆ ಅಂತ. ಅವ್ರಿಗೆ ನನ್ನ ಮುಂಚೆನೂ ಅವ್ರು ನನ್ನ ಪ್ರೋತ್ಸಾಹಿಸಿದವರು, ನನ್ನ ಪರಿಚಯ ಇರುವವರು. ನನ್ನ ಪರಿಚಯ ಅಂದ್ರೆ ನನ್ನ ಪ್ರತಿಭೆಯ ಪರಿಚಯ ಅವರು ನನ್ನನ್ನು ರೆಕಮೆಂಡ್ ಮಾಡಿ ಕಳ್ಸಿದ್ರು. ಸರಿ ಅಂತ ಬೆಂಗಳೂರಿಗೆ ಹೋದೆ. ಅಲ್ಲಿ ನೋಡಿದ್ರೆ ಎಲ್ಲ ಕಾಲೇಜ್ ಹೆಣ್ಮಕ್ಳು ಯಕ್ಷಗಾನ ಅಂದ್ರೆ ಹುಟ್ಟಿದ ಮೇಲೆ ಕೆಲವರು ನೋಡ್ದಿದ್ದು ಹೀಗಿದ್ದವ್ರು. ಅಕ್ಕ ನಮ್ಮನವರು ನೋಡಿ ಆಯ್ತಲ್ರೆ ಇವರಿಗೆಲ್ಲ ನೀವು ಹೇಳ್ಕೊಡಿ, ನೀವು ಏನ್ ಮಾಡ್ತಾರೋ ಎಂತ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಒಂದು ಹೋಟ್ಲಿನ ಮಾಡಿ ಮೇಲೆ ರಾಮಕೃಷ್ಣ ಲಂಚೋಮ್ ಅಂತ ಅವರ ಖ್ಯಾತವಾದ ಹೋಟ್ಲ್, ಅಲ್ಲಿ ಮಾಡಿ ಮೇಲೆ ಈ ತರಬೇತಿಯನ್ನು ಆರಂಭಿಸಿದ್ರು. ಹುಡುಗರೆಲ್ಲ ಬಂದು ಆಮೇಲೆ ಅಲ್ಲಿ ತರಬೇತಿಯನ್ನು ನಾವು ಆರಂಭಿಸಿದ್ವಿ. ಆಗ ಶಶಿಪ್ರಭಾ ಪರಿಣಯ ಅಂತ ಒಂದು ಪ್ರಸಂಗವನ್ನ ಅವರಿಗೆ ನಾವು ಹೇಳಿಕೊಟ್ಟರು. ಚೆನ್ನಾಗಿ ಮಾಡಿದ್ರು ಮಕ್ಕಳು. ಅವ್ರು ಯಕ್ಷಗಾನ ಗೊತ್ತಿಲ್ಲದವ್ರು ಅಂತ ಹೇಳಲಿಕ್ಕೆ ಇಲ್ಲ, ಯಾಕಂದ್ರೆ ಎಲ್ಲ ಕಾಲೇಜಿಗೆ ಹೋಗೋರು ಆದ್ರಿಂದ ಹೇಳಿದ ಅರ್ಥ ಮಾಡಿಕೊಳ್ಳುವ ಮತ್ತೆ ಹೇಳಿದ್ದನ್ನ ಪುನಃ ಪಾಠ ಒಪ್ಪಿಸುವ ಇದೆಲ್ಲ ಶಿಸ್ತಿತ್ತು. ಆ ಶಿಸ್ತಿದ್ರೆ ಮಾತ್ರ ಅದು ನಮ್ಮ ಫಲಿತಾಂಶ. ಅವರು ಕಲ್ತರು. ಟೌನ್ ಹಾಲ್ ಅಲ್ಲಿ ಪ್ರಪ್ರಥಮ ಆಟ ಆಯ್ತು. ಆಮೇಲೆ ಬೇರೆ ಬೇರೆ ಕಡೆಯಲ್ಲೆಲ್ಲ ಅವರು ಇದೆಲ್ಲ ಆಟ ಮಾಡಿದ್ರು. ಅದ್ರ ಒಂದು ಇದು ಮುಗಿದ ತಕ್ಷಣ ಮತ್ತೆ ಊರಿಗೆ ಬಂದವ ಇದೇ ಈ ಸಂಘ ಸಂಸ್ಥೆಯಲ್ಲಿ ಮತ್ತೆ ಮುಂದುವರಿಸಿ. ಹೀಗೆ ಮುಂದುವರಿಸ್ತಾ ಇರುವಾಗ 1984ನೇ ಇಸ್ವಿಯಲ್ಲಿ ನಮ್ಮ ಗುರುಗಳಾದ ಪೂಜ್ಯ ನಾರಾಯಣಪ್ಪರು ತೀರ್ಕೊಂಡಾಗ ಹೆಬ್ಬಾರರಿಗೆ ಮುಂದಿನ ಇದು ತುಂಬಾ ಅಷ್ಟೊತ್ತಿಗಾಗಲೇ ನಮ್ಮ ಕೇಂದ್ರಕ್ಕೆ ಒಳ್ಳೆ ಹೆಸರು ಬಂದಿತ್ತು. ಒಳ್ಳೊಳ್ಳೆ ಭಾಗವತರು, ಕಾಳಿಂದ ಅವರಂತೆ, KP ಹೆಗ್ಡೆ ಅವರಂತೆ, ಧಾರೇಶ್ವರ ಅವರು, ಹೀಗೆ ಬೇರೆ ಬೇರೆ ಭಾಗವತರೆಲ್ಲ ತಯಾರಾಗಿ ನಮ್ಗೆ ಇದು ಬಂದ ಅಂತ ಒಂದು ಸಂಸ್ಥೆಗೆ ಗುರು ಬೇಕಲ್ಲ ಅಂತ ಅವರ ಆಲೋಚನೆ ಮಾಡಿ ಕೊನೆಗೆ ನನ್ನನ್ನು ಬರ್ಲಿಕ್ಕೆ ಹೇಳಿದ್ರು. ಒಂದು ಮನೆಯಲ್ಲಿ ಬಂದು, ನೋಡಪ್ಪ ಈ ವರ್ಷದಿಂದ ನೀನು ಇಲ್ಲಿ ಗುರುವಾಗಿ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು. ನಾನು ಅಯ್ಯೋ ದಮ್ಮ, ನನಗೆ ಇದು ಬಹಳ ಕಷ್ಟ. ಯಾಕಂದ್ರೆ ಈಗಾಗಲೇ ಇತಿಹಾಸ ನಿರ್ಮಿಸಿದ ಒಂದು ಸಂಸ್ಥೆ, ನಾನಿನ್ನೂ ಎಳೆಯ. ಮತ್ತೆ ಸುಮ್ಮನೆ ನಮ್ಮ ಸಂಸ್ಥೆಗೆ ಅಪಖ್ಯಾತಿ ಬರೋದು ನಂಗೆ ಇಷ್ಟ ಇಲ್ಲ. ಸಂಸ್ಥೆ ಬಗ್ಗೆ ನಿಮ್ಮ ಅಭಿಮಾನಕ್ಕೆ ನಂಗೆ ಸಂತೋಷ ಆಯ್ತು. ಆದ್ರೆ ಅದನ್ನ ಗುರುಗಳ ರೀತಿಯಲ್ಲಿ ಮಾತ್ರವಲ್ಲ, ನಿನ್ನದೇ ಆದ ಒಂದು ರೀತಿಯಲ್ಲಿ ನೀನು ಹೇಳಿಕೊಡಬಲ್ಲೆ ಅನ್ನೋದು ನನಗೆ ವಿಶ್ವಾಸ. ಹೇಳಿದ್ರೆ ನಾನು ದೊಡ್ಡ ಭಾಗವತ ಅಲ್ಲ, ಯಾಕಂದ್ರೆ ದೊಡ್ಡ ಸ್ವರದ ಇದಿಲ್ಲ ನನಗೆ. ಎಲ್ಲ ಇದ್ರೂ ಕೂಡ ಕಂಠದ ಸ್ವಲ್ಪ ಕೊರತೆ ಇರುವುದರಿಂದಾಗಿ ನಾನು ಮತ್ತೆ ಮೇಳಕ್ಕೆ ಹೋಗುವ ಮನ್ಸು ಮಾಡ್ಲಿಲ್ಲ. ಅದಕ್ಕೆ ಅವರು ಒಂದು ಹೇಳಿದ ಮಾತು ನನಗೆ ಇನ್ನೂ ನೆನಪಿದೆ. ನೀನು ಪ್ರಖ್ಯಾತ ಭಾಗವತ ಆಗದೆ ಇರಬಹುದು, ಆದ್ರೆ ನಿನಗಿಂತ ಪ್ರಖ್ಯಾತ ಭಾಗವತ ನೀನು ತಯಾರು ಮಾಡಬಲ್ಲೆ, ಹೋಗು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಅಲ್ಲಿ ಬಂದಾಗ ನೋಡಿ ಅವರ ಹೇಳಿದ ಮಾತು ಸುಳ್ಳಾಗ್ಲೇ ಇಲ್ಲ. ಬಂದು ನೋಡುವಾಗ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ. ಅದಾಗ್ಲೇ 1 ವರ್ಷ ನಮ್ಮ ಗುರುಗಳ ಹತ್ರ ಕಲ್ತಿದ್ದಾರೆ ಕೆಲವರ. ಆಯ್ತಾ, 2, 3, 4ನೇ ವರ್ಷ ನಾನು ಅವ್ರನ್ನ ಮುಂದುವರಿಸಿದೆ. ಆ ಅವಧಿಯಲ್ಲಿ ಬಂದ ವಿದ್ಯಾರ್ಥಿಗಳು ರಾಘವೇಂದ್ರ ಮಯ್ಯ, ಆಯ್ತಾ, ಆಮೇಲೆ ನಾರಾಯಣ ಶಬರಾಯ, ಶಂಕರಣ ಸುರೇಶ್ ಶೆಟ್ಟಿ, ಕೊಳಗಿ ಇವರು ಅನಂತ ಹೆಗ್ಡೆರ್ ಮಗ ಕೇಶವ ಹೆಗ್ಡೆ, ಕೊಳಗಿ ಕೇಶವ ಹೆಗ್ಡೆ, ಮಂಜುನಾಥ ಗೌಡ ಈ ಮೇಳದಲ್ಲಿ ಇರುವವರು, ಸುಬ್ರಹ್ಮಣ್ಯ ಐತಾಳ್ ಇವರು ಬೈಲೂರು ನೋಡಿ, ಇಂಥವ್ರೆಲ್ಲ ಇದು. ಆಯ್ತಾ, ಅವ್ರಿಗೆ ನಾನು ಪಾಠವೆಲ್ಲ ಮಾಡುವಾಗ್ಲೇ ಹೇಳಿದೆ, ನೋಡಿ ನಿಷ್ಠೆಯಿಂದ ಚೆನ್ನಾಗಿ ಕಲೀರಿ. ನೀವು ಹೀಗೆ ಇದ್ ಮಾಡಿದ್ರೆ ಮುಂದೆಲ್ಲ ಒಂದ್ ದಿವಸ ನೀವು ಖಂಡಿತ ಭಾಗವತ ಆಗ್ಲಿ ಸಾಧ್ಯ ಅಂತ ನಾನು ಆಗ್ಲೇ ಹೇಳಿದೆ. ಹಾಗೆ ಇದಾಯ್ತು. ಅವ್ರು ನೋಡಿ ಇವತ್ತು ಅವ್ರ ಹೆಸರು ಗೊತ್ತಿಲ್ಲದವ್ರು ಇಲ್ಲ. ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ, ನನ್ನ ಶಿಷ್ಯರು ನನಗಿಂತ ಪ್ರಖ್ಯಾತರಾಗಿದ್ದಾರೆ. ಇದಕ್ಕಿಂತ ಸಂತೋಷ ವಿಚಾರ.
ಅಂತ ಇವತ್ತು ಕೂಡ ನಿಮ್ಮನ್ನು ಬರ ಮಾಡಿದ ರಾಘವೇಂದ್ರ ಅವ್ರ ರಾಘವೇಂದ್ರ ಮಯ್ಯ, ಬೈಲೂರು ಸುಬ್ರಹ್ಮಣ್ಯ ಐತಾಳ್ರು, ನಾರಾಯಣ ಶಬ್ರಾಯರು, ಇವರೆಲ್ಲ ನನ್ನನ್ನು ನೆನಪಿಟ್ಟುಕೊಂಡು ಉಚಿತವಾಗಿ ಸನ್ಮಾನ ಮಾಡಿದ್ದಾರೆ. ಅವರೆಲ್ಲ ನಾವು ಈ ಸ್ಥಾನಕ್ಕೆ ಬರ್ಲಿಕ್ಕೆ ಈ ಗುರುಗಳ ಕಾರಣ ಅಂತ. ಆದ್ರಿಂದ ಹೇಳಿಕೊಟ್ಟದ್ದು ಸಾರ್ಥಕ ಆಯ್ತು ಅಂತ ನನಗೆ ಅನಿಸ್ತು. ಹಾಗೆ ಮತ್ತೆರಡು ವರ್ಷ ಆಗುವಾಗ ನೋಡಿ ಒಂದಕ್ಕೊಂದು ಬರೆಯುವಂತದ್ದು ನನಗೆ ಮದುವೆ ಆಯ್ತು. ಮದುವೆ ನೀವಲ್ಲಿ ಗುರುಗಳಾಗಿ ಎಷ್ಟು ವರ್ಷ ಸರ್ ನಿಮ್ಗೆ? 3 ವರ್ಷ ಇದ್ದೆ. ಅಲ್ಲ, ಗುರುಗಳಾಗಿ ಅಲ್ಲಿ ಸೇರುವಾಗ ನಿಮ್ಗೆ ಎಷ್ಟು ವರ್ಷ? ನಿಮಗೆ ಎಷ್ಟು ವರ್ಷ? ನನಗೆ ಅಲ್ಲಿ ಸೇರುವಾಗ 32 ವರ್ಷ. 32. ಮತ್ತೆ ಮದುವೆ ಆಯ್ತು? ಆಮೇಲೆ ಮದ್ವೆ ಆಮೇಲೆ ಅದೇ 2 ವರ್ಷ ಮದ್ವೆ ಆಯ್ತು. ಮದುವೆ ಆದ್ಮೇಲೆ ಮತ್ತೊಂದು ಸಮಸ್ಯೆ ಬಂತು. ಮದುವೆ ಆಗಿ ಇದು ಹೆಂಡತಿ ಬಂದಾಯ್ತು, ಇನ್ನು ಮಕ್ಕಳಾಗ್ತದೆ, ನಿಮ್ಮದು ಇದು ಬರೀ ತಾಳ ತಟ್ಟದ ಕೂತ್ಕೊಂಡ್ರೆ ಇದು ಹೇಗೆ ಆಯ್ತಾ, ಹೀಗೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಆಗ ನಾವು ಆಲೋಚನೆ ಮಾಡಿದ್ವಿ ಏನಾದ್ರು ಇದು ಮಾಡ್ಬೇಕಲ್ಲ ಅಂತ ಹೇಳಿ ನಾನೊಂದು ವ್ಯಾಪಾರವನ್ನು ಶುರು ಮಾಡಿದೆ. ಅಂಗಡಿ ವ್ಯಾಪಾರ. ಹೌದೌದು. ಎಲ್ಲಿ? ಅಲ್ಲಿ ಇದು ಮಾಡಿದೆ, ಕೋಟದಲ್ಲಿ. ಆಮೇಲೆ ಹೀಗಿರುತ್ತೆ ಏನಾಯ್ತು, ನಾನು ಬಿಟ್ಟೆ. ನಾನು ಬಿಟ್ಟ ಮೇಲೆ ಶ್ರೀಯುತ KP ಹೆಗ್ಡೆ ಅವರು ಅಲ್ಲಿ ಗುರುಗಳಾಗಿ ಅವರು ಮುಂದುವರೆದು. ನೀವು ಅಲ್ಲಿಂದ ಬಿಟ್ರಿ ಕೇಂದ್ರದಿಂದ? ಹೌದು, ಅಲ್ಲಿಂದ ಬಿಟ್ಟು. ಯಾಕಂದ್ರೆ ಅದು ಹಗಲಲ್ಲಿ ಇದು ಮಾಡುವಂತದ್ದೆಲ್ಲ, ಇಡೀ ದಿನ ಇದು. ನಾವು ಬೇರೆ ಉದ್ಯೋಗ ಮಾಡುವಾಗ ಅದನ್ನ ಬಿಡ್ಲೇಬೇಕು. ಬಿಟ್ಟು ವ್ಯಾಪಾರ ಶುರು ಮಾಡಿದ್ರಿ? ಹೌದು, ವ್ಯಾಪಾರ ಶುರು ಮಾಡಿ. ಆದ್ರೆ ಏನಾಗಿದೆ ಅಂದ್ರೆ ನನ್ನಲ್ಲಿ ಒಬ್ಬ ವ್ಯಾಪಾರಿ ಇಲ್ಲ. ಕಲಾವಿದ ಒಬ್ಬ ಕಲಾವಿದ ಇದ್ದಾನೆ ಇಲ್ವೋ ಅಂತ ಗೊತ್ತಿಲ್ಲ. ಕಲೆಯ ಒಬ್ಬ ಕಲೆಯ ಹುಚ್ಚು ಹಿಡಿದವ ಇದ್ದಾನೆ. ಹಾಗಾಗಿ ಏನಾಯ್ತು, 1 ವರ್ಷ ಮಾಡಿದ್ರೆ ಏನು ಅಷ್ಟೊಂದು ಇದು ಬರಲಿಲ್ಲ. ಆದ್ರೆ ಬಿಡ್ಲಿಲ್ಲ. ಮತ್ತೊಂದು ವರ್ಷ ಮತ್ತೊಬ್ಬ ಇದ್ ಮಾಡೋಣ, ಹೌದು ನೋಡುವ ಅಂತ ಹೇಳಿ ಮಾಡಿದೆ. ಆಗ ಹಂದಾಡಿಯಲ್ಲಿ ನಾನು ಅಂಗಡಿ ಇದ್ದೆ, ಬ್ರಹ್ಮ ಅವರ ಹಂದಾಡಿ. ಹೌದು, ಅದು ಮೊದಲು ಚೆನ್ನಾಗಿ ನಡೀತು. ನಂತರ ಅದೇ ಅದು ನನ್ನ ಇದಕ್ಕೆ ಇದಾದ್ರಿಂದ ಅಲ್ಲಿ ಸ್ವಲ್ಪ ಏನೋ ಇದಾಗಿ ಮತ್ತೆ ಅದನ್ನು ನಾನು ಇದು ಮಾಡಿದೆ. ಆಮೇಲೆ ಹವ್ಯಾಸಿ ಸಂಘದಲ್ಲಿ ನಾನು ಹಾಗೆ ಮುಂದುವರಿತಾ ಬಂದೆ. ಹೀಗಿರುವಾಗ ನನ್ನ ಹೆಂಡತಿ ಮನೆ ಉಡುಪಿ, ಅವರು ಉಡುಪಿ ಮಾಧುರು. ಅಲ್ಲಿ ಏನಾಯ್ತು, ಉಡುಪಿಯಲ್ಲಿ ಇರ್ಬೇಕಾದ ಒಂದು ಸಂದರ್ಭ. ಉಡುಪಿಗೆ ಬಂದು ಸೇರಿದಾಗ ಅಲ್ಲಿ ಜೀವನದಲ್ಲಿ ತುಂಬಾ ಒಂದು ತಿರುವು ಬಂತು ನನಗೆ. ಏನಂದ್ರೆ ಅಲ್ಲಿ ಹೈಸ್ಕೂಲು ಶಾಲೆ ಎಲ್ಲ ಇದೆಯಲ್ಲ, ಆ ಮಕ್ಕಳಿಗೆ ಟ್ಯೂಷನ್ ಹೇಳುವುದನ್ನು ನಾನು ಇದು ಮಾಡಿದೆ. ಹವ್ಯಾಸಾಗಿ ಅಲ್ಲಿ ಭಾಗವತಿ ಹೇಳಿಕೊಡುವುದು, ನೃತ್ಯಾಭ್ಯಾಸ ಅದೆಲ್ಲ ಮಾಡ್ತಾ ಇದ್ರು. ಹಾಗಾಗ್ಲೇ ನಾನು ಮನೆಯಲ್ಲೇ ಟ್ಯುಟೋರಿಯಲ್ಸ್, ಟ್ಯೂಷನ್ ಶಾಲೆ ಹೋಗುವ ಮಕ್ಕಳಿಗೆ 7, 8, 9, 10 ಮಕ್ಕಳಿಗೆ ಇದೆಲ್ಲ ಮಾಡಿದೆ. ಅದು ಸ್ವಲ್ಪ ಇದಾಗಿತ್ತು. ಹಾಗೆಯೇ ಹೈಸ್ಕೂಲ್ಗಳಲ್ಲಿ ಇದಾಗಿ ಗೌರವ ಅಧ್ಯಾಪಕನಾಗಿ ನಾವು ಕೆಲಸ ಮಾಡಿದ್ವಿ. ಅಲ್ಲಿ ನೀವು ಎಲ್ಲರೇ ಕಲ್ತಿದ್ದೀರಿ? ಡಿಗ್ರಿ ಆಗಿದೆ ನಿಮ್ದು? ಹೌದು, BSc ಮಾಡಿದ್ರಿ. BSc ಅಲ್ಲಿ ನಾನು ಅದೇ ಪೂರ್ಣಪ್ರಜ್ಞ ಕಾಲೇಜಲ್ಲಿ ಹೇಳಿದ್ರಿ ನಾವು. ಅಲ್ಲಿ ಹೀಗೆ ಎಲ್ಲ ಹೋಗಿ ನಾನು ತುಂಬಾ ಬ್ಯುಸಿ ಆದೆ. ಆಯ್ತಾ, ಅಲ್ಲಿ ಸ್ವಲ್ಪ ಕಾಲು ಊರಿದೆ ನಮ್ಮ ಉಡುಪಿಯಲ್ಲಿ. ಉಡುಪಿ ನೋಡಿ ಎಂತ ಕ್ಷೇತ್ರ ಅಂತ ಹೇಳಿದ್ರೆ, ಸಾಮಾನ್ಯ ಈ ಬದುಕುವವರಿಗೆ ಅಲ್ಲಿ ಒಂದು ಇದಿದೆ. ಅಲ್ಲಿ ಬಂದ ಮೇಲೆ ಮತ್ತೆ ಎಲ್ಲಿಗೂ ಹೋಗ್ಲಿಲ್ಲ. ಸಾಮಾನ್ಯವಾಗಿ ನನ್ನ ಬಗ್ಗೆ ಇರುವುದಂದ್ರೆ, ಅವ್ರು ಒಂದ್ ಕಡೆ ನಿಲ್ಲಿದ ಎಲ್ಲಾದ್ರೂ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅವ್ರು ಇದ್ ಮಾಡ್ತಾರೆ ಅನ್ನೋದೇ ಒಂದು ಅಪಾದ್ರೆ. ಆದ್ರೆ ಯಾವಾಗ 1995 ನಾನು ಬಂದನೋ, ಅಲ್ಲಿಂದ ಈಗ ಈ 30 ವರ್ಷಗಳಿಂದ ನಾನು ಮತ್ತೆ ಬೇರೆ ಎಲ್ಲೂ ಉದ್ಯೋಗ ಅಥವಾ ಬೇರೆ ಯಾವುದೇ ಕಾರಣಕ್ಕೆಲ್ಲೂ ನಾನು ಹೋಗೇ ಇಲ್ಲ. ಆಯ್ತಾ, ಹೀಗೆ ಇರುವಾಗ ಮಕ್ಕಳು ನನಗೆ 2 ಹೆಣ್ಣು ಮಕ್ಕಳು. ನಿಮ್ ಮಡದಿ ಹೆಸರು ಹೇಳಿಲ್ಲ ಸರ್? ನಿಮ್ ಮಡದಿ ಹೆಸರು? ನನ್ನ ಹೆಂಡತಿ ಹೆಸರು ಇಂದಿರಾ. ಹೇಗೆ ಸಪೋರ್ಟ್ ನಿಮ್ಗೆ? ಅಯ್ಯೋ, ನನ್ನ ಈ ಜೀವನ ಒಂದು ಶಿಸ್ತುಬದ್ಧವಾಗಿ ನಡೆಯಲಿಕ್ಕೆ ಬಹುಪಾಲು ಕಾರಣ ನನ್ನ ಹೆಂಡತಿ. ಇಂದಿರಾ ಅಂದ್ರೆ ನಾವೇ ಎಲ್ಲ ಹೇಳಿದ್ರೆ ಇಂದಿರಾ ಗಾಂಧಿ ಅಂತ ಹೇಳಿ, ಅಷ್ಟು ಸಮರ್ಥ ಮಹಿಳೆ. ಹಲವಾರು ಸ್ಕಿಲ್ ಅವರಿಗೆ ಗೊತ್ತಿದ್ದವ್ರು. ಮತ್ತೆ ಸಂಸಾರ ನಡೆಸಿಕೊಂಡು ಹೋಗೋದ್ರಲ್ಲಿ ಮತ್ತೆ ತುಸು ಅದೃಷ್ಟವಂತೆ ಕೂಡ. ಯಾವುದೇ ಕೈ ಹಾಕ್ಲಿ ಅದನ್ನ ಯಶಸ್ಸು ಮಾಡುವಂತ. ಈಗ ನಾನು ಊರಿನಲ್ಲಿ ಇಲ್ಲದೆ ಇದ್ದಾಗ ಉಡುಪಿಯಲ್ಲಿ ಬೇಬಿ ಸಿಟ್ಟಿಂಗ್ ಅನ್ನ ನಡೆಸಿ ಅದನ್ನ ಯಶಸ್ವಿಯಾಗಿ ನಡೆಸಿ. ನನಗೆ ವ್ಯಾಪಾರವನ್ನು ಯಶಸ್ವಿ ನಡೆಸಿ ತೊಂದ್ರೆ ಅದೇ, ಅದನ್ನ ಅವರು ಕೈ ಬಿಡ್ಲಿಲ್ಲ, ಚೆನ್ನಾಗಿ ನಡೆಸಿ ಒಳ್ಳೆ ಹೆಸರು ಮಾಡಿ. ಮತ್ತೆ ಅವರು ವೀಣಾ ವಿದುಷಿ, ವೀಣೆಯನ್ನು ಕಲಿತು ಅದನ್ನು ಮಾಡ್ಕೊಳ್ತಲೇ ಆಸಕ್ತರಿಗೆ ವೀಣೆಯನ್ನು ಹೇಳಿಕೊಡ್ತಾ ಇದ್ದ. ವೀಣೆಯಲ್ಲಿ ಬಾರಿ ದೊಡ್ಡ ಪರಿಣತಿ ಅಲ್ಲರೂ ಗೊತ್ತಿದ್ದದನ್ನೇ ಹೇಳಿಕೊಟ್ಟು ಇದು ಮಾಡುವಂತಹ ಪರಿಣತಿ ಇತ್ತು. ಮತ್ತೆ ಸಂಸಾರದಲ್ಲಿ ಯಾವಾಗ ಏನ್ ಆಗ್ಬೇಕು, ಯಾರು ಏನ್ ಮಾಡ್ಬೇಕು ಅದೆಲ್ಲ ಅವಳೇ ನಿರ್ಧಾರ ಮಾಡು.
ಹಾಗಾಗಿ ನಾನು ಮುಂಚಿಂದು ಒಂಥರ ಫ್ರೀಯಾಗಿ ಅಲ್ಲಿ ಇಲ್ಲಿ ಗಾಳಿ ಹಾಕೊಂಡು ತಿರುಗಿ ಇದಾಯ್ತು. ನನಗೆ ಒಳ್ಳೆ ಇದು ಒದಗುವವರಿಗೆ ಹಾಸಿಗೆ ಕೊಟ್ಟಾಗ. ಹೌದು, ಇವ್ರು ಬಂದತೆ ಹೇಗೋ ಇದ್ ಮಾಡ್ತಾರ ಪೂರ್ತಿ ಅವಳಿಗೆ ಎಲ್ಲ ಅವ್ರ ಜವಾಬ್ದಾರಿ ತಗೊಳ್ತಾರೆ. ಹೌದು, ಜವಾಬ್ದಾರಿ ಇದೆ ಅವ್ರಿಗೆ. ಹೌದು. ಎಲ್ಲ ಅದನ್ನ ನಾವು ಇದನ್ನ ಹೇಳ್ಬಾರ್ದು ಅಷ್ಟು. ನಿಜಕ್ಕೂ ಪ್ರಾಯಶಃ ನನ್ನ ಪಾಲಿನ ಅದೃಷ್ಟ ದೇವತೆಯಾಗಿ ಅವಳು ನಮ್ಮ ಬಂದಿದ್ದಾಳೆ. ಅಷ್ಟೇ. ಈಗಲೂ ಕೂಡ ಹಾಗೆ ಹಾಗೆ ನನಗೇನು ಇದಿಲ್ಲ. ನಾನು ಎಷ್ಟೋ ಹೊತ್ತಿಗೆ ಹೋಗ್ತೇನೆ, ಏನಾದ್ರು ಇದು ಮಾಡ್ತೇನೆ, ಎಲ್ಲೆಲ್ಲೋ ಬರ್ತೇನೆ. ನಾವು ಹೋಗುವಾಗ ಒಂದು ಕೇಳ್ತಾಳೆ, ಬರೋದಕ್ಕೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಇಲ್ವಾ, ಅಥವಾ ಎಷ್ಟೊತ್ತಿಗೆ ಬರ್ತೀರಿ, ನಾನು ಇಂತಲ್ಲಿ ಹೋಗುದಾದ್ರೆ ಹೀಗೆ ಇದನ್ನೆಲ್ಲ ಬೀದಿಗೆ ಹಿಡ್ಕೊಂಡಿದ್ದೀರಾ, ಇದನ್ನೆಲ್ಲ ತುಂಬಾ ಜಾಗ್ರತೆ ಉಳ್ಳ ಹೆಂಗಸು. ಹಾಗೆ ಮಕ್ಕಳನ್ನ ತಯಾರು ಮಾಡಿ. ಮಕ್ಳು ಏನ್ ಮಾಡ್ತಾರೆ? ನನ್ನ ಮಕ್ಕಳು ಶ್ರುತಿ ಅಂತ ಹಿರಿಯವಳು, ಅವಳು MSc, ಅವಳು ಬಯೋಕಾನ್ ನಲ್ಲಿ ರಿಸರ್ಚ್ ವಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ವಿಜ್ಞಾನಿ ಅವಳು.